ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗುಹನು ಲಕ್ಷ್ಮಣನ ಸದ್ಭಾವನೆಯನ್ನು ಮತ್ತು ವಿಲಾಪವನ್ನು ಭರತನಿಗೆ ವಿವರಿಸಿ ಹೇಳಿದುದು ಎಂಬ 86ನೆಯ ಸರ್ಗಕ್ಕೆ ಸ್ವಾಗತ. ಅಚಚಕ್ಷೇಥ ಸದ್ಭಾವಂ ಲಕ್ಷ್ಮಣಸ್ಯ ಮಹಾತ್ಮನಃ ಭರತಾಯ ಪ್ರಮೇಯಾಯ ಗುಹೋ ಗಹನ ಗೋಚರಃ. ಭರತನನ್ನು ಸಂತೈಸುವ ಸಲುವಾಗಿ ಗುಹನು ವನಚರನಾದ ಮಹಾತ್ಮನಾದ ಲಕ್ಷ್ಮಣನು ಶ್ರೀರಾಮನಲ್ಲಿ ಇಟ್ಟಿರುವ ಸದ್ಭಾವವನ್ನು ಅಪ್ರಮೇಯ ಗುಣಸಂಪನ್ನನಾದ ಭರತನಿಗೆ ಹೇಳಿದನು. ರಾಜಕುಮಾರ, ಲಕ್ಷ್ಮಣನು ಅಣ್ಣನ ಮತ್ತು ಅತ್ತಿಗೆಯ ರಕ್ಷಣೆಯಲ್ಲಿ ಬಹಳ ಜಾಗರೂಕನಾಗಿರುತ್ತಿದ್ದನು. ವಿನಯಾದಿ ಸದ್ಗುಣಗಳಿಂದ ಸಂಪನ್ನನಾಗಿದ್ದನು. ಅಣ್ಣನ ರಕ್ಷಣೆಗಾಗಿ ಯಾವಾಗಲೂ ಧನುಸ್ಸನ್ನು ಮತ್ತು ಕತ್ತಿಯನ್ನು ಹಿಡಿದಿರುತ್ತಿದ್ದ ಲಕ್ಷ್ಮಣನಿಗೆ ಅಂದು ರಾತ್ರಿ ನಾನು ಹೇಳಿದನು, ಇಯಂ ತಾತ ಸುಖಾಶಯ್ಯ ತ್ವದರ್ಥಮುಪಕಲ್ಪಿತ ಪ್ರತ್ಯಾಶ್ವ ಸಿಹಿಶೇಶ್ವಾಸ್ಯಾಂ ಸುಖಂ ರಾಘವನಂದನ. ಲಕ್ಷ್ಮಣ, ಸುಖಾವಹವಾದ ಈ ಹಸಿರೆಲೆಗಳ ಹಾಸಿಗೆಯು ನಿನಗಾಗಿ ಸಿದ್ಧವಾಗಿದೆ. ಇದರಲ್ಲಿ ಸುಖವಾಗಿ ಮಲಗಿ ವಿಶ್ರಮಿಸಿಕೊ. ಕ್ಲೇಶಕರವಾದ ಈ ಪಹರೆಯ ಕಾರ್ಯವನ್ನು ಮಾಡಲು ಯಾವಾಗಲೂ ಅರಣ್ಯದಲ್ಲಿಯೇ ವಾಸಿಸುತ್ತಿರುವ ಜನರು ಯೋಗ್ಯರಾಗಿದ್ದಾರೆ. ನೀನು ರಾಜಪುತ್ರನಾದುದರಿಂದ ಸುಖ ಪಡಲು ಯೋಗ್ಯನಾಗಿರುವೆ. ಶ್ರೀರಾಮನ ರಕ್ಷಣೆಯ ಸಲುವಾಗಿ ನಾವು ಈ ರಾತ್ರಿ ಜಾಗರಣೆ ಮಾಡುತ್ತೇವೆ. ನಹಿ ರಾಮಾತ್ ಪ್ರಿಯಕರೋ ಮಮಾಸ್ತಿ ಭುವಿ ಕಶ್ಚನ ಮೋತ್ಸುಕೋ ಭವಿತ್ಮೇತದಪ್ಯ ಸತ್ಯಂ ತವಾಗ್ರತಃ. ಈ ಪ್ರಪಂಚದಲ್ಲಿ ರಾಮನಿಗಿಂತಲೂ ಪ್ರಿಯರಾದವರು ನನಗೆ ಬೇರೆ ಯಾರೂ ಇರುವುದಿಲ್ಲ. ಆದುದರಿಂದ ನೀನು ಶ್ರೀರಾಮನ ರಕ್ಷಣೆಯ ವಿಷಯದಲ್ಲಿ ಉತ್ಸುಕನಾಗುವ ಕಾರಣವಿಲ್ಲ. ನಾನು ಸುಳ್ಳು ಮಾತನ್ನು ಹೇಳುತ್ತಿರುವೆನೆಂಬ ಶಂಕೆಯೇ? ಖಂಡಿತ ಹಾಗೆ ಭಾವಿಸಬೇಡ. ಮಹಾತ್ಮನಾದ ಶ್ರೀರಾಮನ ಪ್ರಸನ್ನತೆಯಿಂದಲೇ ನಾನು ಈ ಲೋಕದಲ್ಲಿ ಮಹತ್ತರವಾದ ಯಶಸ್ಸನ್ನು ಅಪೇಕ್ಷಿಸುತ್ತಿದ್ದೇನೆ. ಅಪಾರವಾದ ಧರ್ಮವನ್ನು ಇವನ ಸೇವೆಯಿಂದಲೇ ಪಡೆಯಲು ಬಯಸಿದ್ದೇನೆ. ಪುಷ್ಕಲವಾದ ಅರ್ಥ ಕಾಮಗಳು ಇವನ ಅನುಗ್ರಹದಿಂದಲೇ ನನಗೆ ಲಭಿಸಬೇಕಾಗಿವೆ. ರಾಮನ ಸೇವೆಯಿಂದ ಸಕಲ ಪುರುಷಾರ್ಥಗಳನ್ನು ಪಡೆದುಕೊಳ್ಳಲು ಬಯಸಿರುವ ನಾನು ಸೀತೆಯೊಡನೆ ಮಲಗಿರುವ ನನ್ನ ಪ್ರಿಯ ಸಖನಾದ ರಾಮನನ್ನು ಧನುಷ್ಪಾಣಿಯಾಗಿ ಜ್ಞಾತಿ ಬಾಂಧವರೊಡನೆ ಈ ರಾತ್ರಿ ಸರ್ವ ಪ್ರಕಾರದಿಂದಲೂ ರಕ್ಷಣೆ ಮಾಡುತ್ತೇನೆ. ನಾನು ಈ ಅರಣ್ಯದಲ್ಲಿ ಸರ್ವದಾ ಸಂಚರಿಸುತ್ತಿರುವುದರಿಂದ ನನಗೆ ತಿಳಿಯದೇ ಇರುವ ಜಾಗವೇ ಈ ಕಾಡಿನಲ್ಲಿಲ್ಲ. ಆದುದರಿಂದ ಅತ್ಯಂತ ಬಲಿಷ್ಠವಾದ ಚತುರಂಗ ಬಲವೇ ಎದುರಾಗಿ ಬಂದರು ನಾವದನ್ನು ಯುದ್ಧದಲ್ಲಿ ಎದುರಿಸಬಲ್ಲೆವು. ಹೀಗೆ ಹೇಳಿ ನಾವು ಲಕ್ಷ್ಮಣನನ್ನು ಮಲಗುವಂತೆ ಪ್ರಾರ್ಥಿಸಿದೆವು. ಆದರೆ ಧರ್ಮೈಕ ದೃಷ್ಟಿಯುಳ್ಳ ಮಹಾತ್ಮನಾದ ಲಕ್ಷ್ಮಣನೇ ನಮ್ಮನ್ನು ಯುಕ್ತಿಯುಕ್ತವಾದ ಮಾತುಗಳಿಂದ ಸಮಾಧಾನಗೊಳಿಸಿದನು. ಕಥಂ ದಾಶರಥೋ ಭೂಮೌ ಶಯಾನೇ ಸಹಸೀತಯ ಶಕ್ಯ ನಿದ್ರಾ ಮಯಾ ಲಬ್ಧಂ ಜೀವಿತಂ ವಾ ಸುಖಾನಿ ವಾ. ಗುಹ, ದಶರಥ ರಾಜನ ಮಗನಾದ ಶ್ರೀರಾಮನು ಸುಕುಮಾರಿಯಾದ ಸೀತೆಯೊಡನೆ ಒರಟಾದ ಈ ಭೂಮಿಯಲ್ಲಿ ಮಲಗಿರುವಾಗ ನನಗೆ ಸುಖ ಶಯ್ಯೆಯಲ್ಲಿ ನಿದ್ರಿಸಲಾಗಲಿ, ಜೀವಿಸಿರುವುದಕ್ಕಾಗಲಿ, ಸುಖಗಳನ್ನು ಅನುಭವಿಸುವುದಕ್ಕಾಗಲಿ ಹೀಗೆ ತಾನೇ ಸಾಧ್ಯವಾಗುತ್ತದೆ? ದೇವಾಸುರರೇ ಒಟ್ಟಾಗಿ ಬಂದರೂ ಯುದ್ಧದಲ್ಲಿ ಯಾವ ನಮ್ಮ ರಾಮನನ್ನು ಪರಾಜಯಗೊಳಿಸಲಾರರೋ ಅಂತಹ ರಾಮನು ಇಂದು ಹುಲ್ಲಿನ ಮೇಲೆ ಸೀತೆಯೊಡನೆ ಮಲಗಿರುವುದನ್ನಾದರೂ ನೋಡು. ಮಹಾಪರಾಕ್ರಮಿಯಾದ ಸಕಲ ಗುಣ ಸಂಪನ್ನನಾದ ಶ್ರೀರಾಮನನ್ನು ಮಗನನ್ನಾಗಿ ಪಡೆಯಲು ದಶರಥ ರಾಜನು ಪಟ್ಟ ಶ್ರಮವು ಅಷ್ಟಿಷ್ಟಲ್ಲ. ಅನೇಕ ವರ್ಷಗಳವರೆಗೆ ಮಾಡಿದ ಮಹಾ ತಪಸ್ಸಿನಿಂದಲೂ ನಾನಾ ವಿಧವಾದ ಯಜ್ಞಗಳನ್ನು ಮಾಡಿದ ಪರಿಶ್ರಮದಿಂದಲೂ ಹುಟ್ಟಿರುವ ಶ್ರೀರಾಮನೊಬ್ಬನೇ ದಶರಥನಿಗೆ ಸದೃಶನಾದ ಎಲ್ಲ ರಾಜಲಕ್ಷಣಗಳನ್ನು ಹೊಂದಿರುವ ಏಕಮಾತ್ರ ಪುತ್ರನಾಗಿದ್ದಾನೆ. ಇಂತಹ ಸುಪುತ್ರನನ್ನು ಅರಣ್ಯಕ್ಕೆ ಕಳುಹಿಸಿದ ನಂತರ ದಶರಥ ರಾಜನು ಹೆಚ್ಚು ಕಾಲ ಬದುಕಿರಲಾರನು. ಇದರಿಂದಾಗಿ ಬಹಳ ಬೇಗ ಈ ಭೂದೇವಿಯು ವಿಧವೆಯಾಗುತ್ತಾಳೆ. ಇದು ನಿಶ್ಚಯ. ಶ್ರೀರಾಮನು ಕಾಡಿಗೆ ಹೊರಟ ನಂತರ ಅಂತಃಪುರದ ಸ್ತ್ರೀಯರೆಲ್ಲರೂ ಅತ್ತು ಸೊರಗಿ ಸೊಪ್ಪಾಗಿರುತ್ತಾರೆ. ಈ ವೇಳೆಗೆ ಅರಮನೆಯಲ್ಲಿ ಅವರ ಗೋಳಾಟದ ಮಹಾಶಬ್ದವೂ ನಿಂತಿರಬಹುದು. ಶ್ರೀರಾಮನ ವಿಯೋಗ ದುಃಖದಿಂದಲಾಗಲಿ, ಕೌಸಲ್ಯಾದೇವಿ, ತನ್ನ ತಾಯಿಯಾದ ಸುಮಿತ್ರಾದೇವಿ, ತಂದೆ ದಶರಥ ಮಹಾರಾಜ, ಈ ಮೂವರು ಈ ರಾತ್ರಿಯು ಮುಗಿಯುವವರೆಗೂ ಜೀವಿಸಿರುವರೋ ಅಥವಾ ಇಲ್ಲವೋ ಎಂಬುದನ್ನು ನಾನು ಹೇಳಲಾರೆ.
ಶತ್ರುಘ್ನನನ್ನಾದರೂ ನೋಡಿಕೊಂಡಿರಬಹುದೆಂಬ ಆಕಾಂಕ್ಷೆಯಿಂದ ನನ್ನ ತಾಯಿ ಸುಮಿತ್ರಾ ದೇವಿಯಾದರೂ ಜೀವಿಸಿದ್ದಾಳು. ಆದರೆ ಏಕಮಾತ್ರ ಪುತ್ರನಾದ ಶ್ರೀರಾಮನ ವಿಯೋಗ ದುಃಖವನ್ನು ಸಹಿಸಲಾರದೆ ವೀರ ಮಾತೆಯಾದ ಕೌಸಲ್ಯೆಯಂತೂ ಅಸುನೀಗುವಳು. ಅತಿಕ್ರಾಂತಂ ಅಯ್ಯೋ, ರಾಮನಿಗೆ ಪಟ್ಟಾಭಿಷೇಕವಾಗಬೇಕಾಗಿದ್ದ ಸುದಿನವು ಕಳೆದೇ ಹೋಯಿತಲ್ಲ ಎಂದು ಹಲಬುತ್ತಾ ರಾಮನಿಗೆ ಪಟ್ಟಗಟ್ಟಬೇಕೆನ್ನುವ ತನ್ನ ಮನೋರಥವನ್ನು ಪೂರ್ಣ ಮಾಡಿಕೊಳ್ಳಲಾಗದೆ ಕೊರಗಿ ನಮ್ಮ ತಂದೆಯು ಪ್ರಾಣ ಬಿಡುತ್ತಾನೆ. ನಮ್ಮ ತಂದೆಗೆ ಅಂತಹ ಮರಣಕಾಲವು ಸನ್ನಿಹಿತವಾದಾಗ ಸತ್ತು ಹೋದ ನನ್ನ ತಂದೆಯನ್ನು ಸಕಲ ವಿಧವಾದ ಪ್ರೇತ ಕಾರ್ಯಗಳಿಂದ ಸಂಸ್ಕರಿಸುವವರೇ ಭಾಗ್ಯಶಾಲಿಗಳು. 4 ಬೀದಿಗಳು ಸೇರುವ ಸುಂದರವಾದ ಚೌಕಗಳಿಂದ ಕೂಡಿರುವ, ಚೆನ್ನಾಗಿ ವಿಭಾಗಿಸಿ ನಿರ್ಮಿಸಿರುವ ಹೆದ್ದಾರಿಗಳುಳ್ಳ ಭವ್ಯವಾದ ಸೌಧಗಳಿಂದಲೂ ಪ್ರಾಸಾದಗಳಿಂದಲೂ ಕೂಡಿ ಸುಶೋಭಿತವಾಗಿರುವ, ಆನೆ, ಕುದುರೆ ಮತ್ತು ರಥಗಳಿಂದ ಸಮಾವೃತವಾಗಿರುವ, ಮಂಗಳ ವಾದ್ಯಗಳಿಂದ ನಿನಾದಿತವಾದ, ಸಮಸ್ತವಾದ ಜನ ಕಲ್ಯಾಣ ಕಾರ್ಯಗಳಿಂದಲೂ ಸಂಪೂರ್ಣವಾಗಿರುವ, ಹೃಷ್ಟರಾದ ಮತ್ತು ಪುಷ್ಟರಾದ ಪ್ರಜೆಗಳಿಂದ ಸಮಾಕುಲವಾಗಿರುವ, ಉಪವನಗಳಿಂದಲೂ ಉದ್ಯಾನವನಗಳಿಂದಲೂ ತುಂಬಿ ಹೋಗಿರುವ, ಸಾಮಾಜಿಕವಾದ ಅನೇಕ ಉತ್ಸವ ಸಮಾರಂಭಗಳನ್ನು ಒಳಗೊಂಡಿರುವ ನನ್ನ ತಂದೆಯ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡುವ ಸಿದ್ಧಾರ್ಥರು ಸುಖವಾಗಿ ಸಂಚರಿಸುತ್ತಾರೆ. ಸುಮಂತ್ರ, 14 ವರ್ಷಗಳ ವನವಾಸವನ್ನು ಮುಗಿಸಿ ಸತ್ಯ ಪ್ರತಿಜ್ಞನಾದ ಶ್ರೀರಾಮನೊಡನೆ ನಾವು ಕುಶಲಿಗಳಾಗಿ ಸುಖದಿಂದ ಅಯೋಧ್ಯೆಯನ್ನು ಸೇರುವೆವೆ. ಗುಹನು ಭರತನಿಗೆ ಹೇಳುತ್ತಾನೆ, ರಾಜಕುಮಾರ, ಹೀಗೆ ನಾನಾ ವಿಧವಾಗಿ ವಿಲಪಿಸುತ್ತಾ ನಿಂತಿದ್ದ ಮಹಾತ್ಮನಾದ ರಾಜಪುತ್ರನಿಗೆ ಲಕ್ಷ್ಮಣನಿಗೆ ಆ ರಾತ್ರಿಯು ಹಾಗೆಯೇ ಕಳೆದು ಹೋಯಿತು. ಸುಪ್ರಭಾತವಾಗಲಾಗಿ ಮೋಡಗಳಿಲ್ಲದೆ ವಿಮಲನಾದ ಸೂರ್ಯನು ಒದಗಿಸಲಾಗಿ ರಾಮ ಲಕ್ಷ್ಮಣರಿಬ್ಬರನ್ನು ಆಲದ ಮರದ ಹಾಲನ್ನು ತಂದುಕೊಡುವುದರ ಮೂಲಕ ಜಟಾವಂತರನ್ನಾಗಿ ಮಾಡಿ ಇದೇ ಭಾಗೀರಥಿ ನದಿಯ ತೀರದಲ್ಲಿದ್ದ ದೋಣಿಯಲ್ಲಿ ಇಬ್ಬರನ್ನು ಸೀತೆಯೊಡನೆ ಕುಳ್ಳಿರಿಸಿ ನದಿಯನ್ನು ದಾಟಿಸಿದನು. ಜಟಾಧಾರಿಗಳಾಗಿದ್ದ ಮರದ ತೊಗಟೆ ಮತ್ತು ನಾರುಮಡಿಗಳನ್ನುಟ್ಟಿದ್ದ ಮಹಾಬಲಿಷ್ಠರಾದ ಮದಿಸಿದ ಸಲಗಗಳಿಗೆ ಅನುರೂಪರಾಗಿದ್ದ ಶ್ರೇಷ್ಠವಾದ ಬತ್ತಳಿಕೆಯನ್ನು, ಧನುಸ್ಸನ್ನು ಮತ್ತು ಕತ್ತಿಯನ್ನು ಹಿಡಿದಿದ್ದ ಶತ್ರು ತಾಪಕರಾದ ರಾಮ ಲಕ್ಷ್ಮಣರು ಪ್ರಕೃತಿಯ ಸೊಬಗನ್ನು ವೀಕ್ಷಿಸುತ್ತಾ, ಅಂದರೆ ನಮ್ಮನ್ನು ಪುನಃ ಪುನಃ ನೋಡುತ್ತಾ ಸೀತೆಯೊಡನೆ ಹೊರಟು ಹೋದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 86ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.